ಕಾಯಿ ಕೂಡ ಸೈಜ್ ನೋಡೋಣ ಆಗ ನಾನು ಈ ವರ್ಷ ಗೊಬ್ಬರ ಕೂಡ ಹಾಕಿಲ್ಲ ಅಣ್ಣ. ಯಾಕೆ ಹಾಕಿಲ್ಲ ಅಂದ್ರೆ ಗೊಬ್ಬರ ಕೂಡ ಹಾಕಿಲ್ಲ ಇದರ ಬೀಜ ಕೂಡ ಎಣಿಸಿನ ಅಣ್ಣ ನಾನು ನೋಡೋಣ ಅಂತ. ಅಣ್ಣ ನಮಸ್ಕಾರ ಅಣ್ಣ, ನಮ್ಮ ಊರು ಗೆಜ್ಜಾಳಿ ಅಣ್ಣ. ನನ್ನ ಹೆಸರು ಪೋತರಾಜ್ ರಾಮಲಿಂಗ. 2 ವರ್ಷದ ದಿನಮಾನ ನಾನು ಸುಗ್ರೀವ ಹಾಕಿದ್ದೆ ಅಣ್ಣ. 2 ವರ್ಷ ಸುಗ್ರೀವ ಹಾಕಿದ್ದೆ, ಅದು ಕೂಡ ಆದ್ರ ಸುತ್ತ ಬೆಳೆ ಬೇಸ್ ಬಂತಣ್ಣ. ಆಮೇಲೆ ಈ ವರ್ಷ ಏನು ಹಾಕ್ಬೇಕಂತ ಆಲೋಚನೆ ಮಾಡಿದ್ದೆ ಅಣ್ಣ. ಅಲ್ಲಿ ಮೌಂಡ್ರೆ ಟೆರೇಸ್ನಾಗ ಹೋದೆ. ರೆಡ್ಡಿ ನಾನು ಈ ವರ್ಷ ಹತ್ತಿ ಬೀಜ ಇಡ್ಬೇಕಂತ ಮಾಡೀನಿ ಗೌಡ, ಏನು ಹಾಕ್ಬೇಕಂತಂದೆ. ಭಗೀರ ಹಾಕೋ ಪೂಜಾರಿ ಅಂತ ಗೌಡ ಹೇಳ್ದ. ಆ ಗೌಡನ ಮಾತಿಗೆ ನಾನು ಕಟ್ಟುಬಡಿ ಹಾಕಿನಣ್ಣ. 5-5 2-5 ಇರ್ತದೆ ಅಣ್ಣ ಈ ನಂಬರ್. ಇದು ನೋಡೋಣ, ಒಂದು ಗಿಡಕ್ಕೆ ಬಂದು 40, 50, 55 ಕಾಯಿ ಐತಣ್ಣ. ಇದು ಒಂದು ತೊಳೆಗೆ ಹೊಡೆದ್ರಣ 5 ಹೊಡಿತೈತಣ್ಣ. ಎಲ್ಲೋ ಒಂದು ಅಕಸ್ಮಾತ್ ಆಗಿ 4 ತೊಳೆ ಹೊಡಿತೈತೆ. ಮದ್ದು ಕೇಳ್ತಿಯ ಭಾಳ ಕಡಿಮೆ. ಈ ವರ್ಷ ನಾನು 4 ಸಲ ಪ್ರೇ ಮಾಡಿರ್ತೇನೆ ಅಷ್ಟೇ. ಕಾಯಿ ಕೂಡ ಸೈಜ್ ನೋಡೋಣ ಆಗ ನಾನು ಈ ವರ್ಷ ಗೊಬ್ಬರ ಕೂಡ ಹಾಕಿಲ್ಲ ಅಣ್ಣ. ಯಾಕೆ ಹಾಕಿಲ್ಲ ಅಂದ್ರೆ ಗೊಬ್ಬರ ಕೂಡ ಹಾಕಿಲ್ಲ, ಹೊಸ ಬೀಜ ಅದಕ್ಕೆ ಗೊಬ್ಬರ ಕೂಡ ಹಾಕಿಲ್ಲ. ಕಾಯಿ ಸೈಜ್ ನೋಡೋಣ, ಗಿಡ ಕೂಡ ನೋಡೋಣ ಒಂದ್ಸತಿ ನೋಡ್ಗ ಹಂಗೈತೆ ಹೊಡ್ ಪರವಾಗಿಲ್ಲ. ಇದರ ಬೀಜ ಕೂಡ ಎಣಿಸಿನಣ್ಣ ನಾನು ನೋಡೋಣ ಅಂತ. 8ರಿಂದ 9ವರೆಗೆ ಐತಣ್ಣ. ಇದ್ರಾಗ ಪರವಾಗಿಲ್ಲ, ಭಾಳ ಚೆನ್ನಾಗೈತೆ ಅಣ್ಣ. ಇಲ್ಲಿ ಬಸ್ಸು ಯಾರು ಹಾಕಿಲ್ಲ ಅಣ್ಣ. ಗೆಜ್ಜಾಳ ನಾನು ಭಗೀರ ಅಂಬೋದು ನಾನು ಒಬ್ಬತ್ತು ಹಾಕಿನಣ್ಣ. ಯಾಕಂದ್ರೆ ನನಗೆ ಹೊಸ ಬೀಜ ನೀನು ಹಾಕು, ನೀನು ಬೇಸ್ ಬೈತೈತಿ, ನಿನ್ನ ನೋಡಿ ಇನ್ನೊಬ್ರು ಕಲ್ತ್ಕೊಂಬಲ್ಲ ಅಂತ ಮೋಡ್ರೆಡ್ಡಿ ಗೌಡ್ರು ಕೊಟ್ಟಿದ್ರು. ಅದೇ ಥರ ನಾನು ಕಂಟಿನ್ಯೂ ಮಾಡಿನಣ್ಣ. ಆದರೆ ದೇವ್ರು ಈ ವರ್ಷ ಪರವಾಗಿಲ್ಲ ಅಣ್ಣ, ಚೆನ್ನಾಗೈತಿ. ನೀವು ಎಲ್ಲ ರೈತರಿಗೆಲ್ಲರಿಗೆ ನಮಸ್ಕಾರ ಅಣ್ಣ.